ಸಂಯುಕ್ತ ಕರ್ನಾಟಕ ನ್ಯೂಸ್ ಆಟ್ 7 ಓದುತ್ತಿರುವವರು ವಾಣಿ ದೇಸಾಯಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಅಧಿಕಾರವನ್ನು ಎಂಜಾಯ್ ಮಾಡಿದ್ದಾರೆ. 5 ವರ್ಷ ಹೇಗೆ ಅಧಿಕಾರ ಪೂರ್ಣಗೊಳಿಸಬೇಕು ಎಂಬ ಪ್ರಯತ್ನ ಮಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನು ಇಳಿಸಲು ಏನು ಮಾಡಬೇಕು ಅದನ್ನು ಮಾಡುತ್ತಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಪರ ಕೆಲಸ ಮಾಡದ ಕಾಂಗ್ರೆಸ್ ಷಂಡ ಸರ್ಕಾರ, ಇದೊಂದು ಅಸಂವಿಧಾನಿಕ ಪದ ಎಂದು ನನ್ನ ಮೇಲೆ ಕೇಸ್ ಹಾಕಿದರೂ ಪರವಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಂತೂ ಸತ್ಯ ಎಂದರು. ರಾಜ್ಯ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಕೊಲಾಪ್ಸ್ ಆಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೋಮ್ ಮಿನಿಸ್ಟರು ಅವರು ತಮ್ಮದೇ ಆದ ಲೆವೆಲಲ್ಲಿ ಸ್ಟೇಟ್ಮೆಂಟ್ ಕೊಡ್ಕೊಂತಿರ್ತಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಈ ಎಂಜಾಯ್ಡ್ ದ ಪವರ್ 5 ವರ್ಷ ಆಗಿದೆ, ಈಗ 1.5 ವರ್ಷ ಆಯಿತು. ಇನ್ನು ಆದಷ್ಟು 5 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದು ಪ್ರಯತ್ನ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರು ನಿಲ್ಲಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅವರು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಗೊಂದಲದಲ್ಲಿ ಕಾಂಗ್ರೆಸ್ನವರು ಗೊಂದಲದಲ್ಲಿದ್ದಾರೆ ಮತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದ್ದು ಅಷ್ಟೇ ಅಲ್ಲ, ಯಾವುದೇ ಅಭಿವೃದ್ಧಿ ಪರವಾದಂಥ ಕೆಲಸ ಕಾರ್ಯಗಳು ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಇದೊಂದು ಷಂಡ ಸರ್ಕಾರ ಇದೆ. ಇದೊಂದು ಷಂಡ, ಇದು ಅಸಂಸದೀಯ ಪರ ನಮ್ಮ ಮೇಲೆ ಕೇಸ್ ಹಾಕ್ಲೇಬೇಕಲ್ಲ. ಷಂಡ ಸರ್ಕಾರ ಇದು. ಪತ್ರಿಕೆಯಲ್ಲಿ ಬರ್ತದೆ ನೋಂದಣಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ನಿಮ್ಮ ರೆವಿನ್ಯೂ ಕಡಿಮೆ ಆಗ್ತಾ ಇದೆ, ಆದಾಯವೂ ಇಲ್ಲ ನಿಮಗೆ ಸರ್ಕಾರಕ್ಕೆ. ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸಿಕ್ಕ ಸ್ವಲ್ಪ ಸಮಯವನ್ನೇ ತಮ್ಮ ಪಕ್ಷ ಬಹಳ ಉಪಯುಕ್ತವಾಗಿ ಬಳಸಿಕೊಂಡಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಕ್ಫ್ ಬೋರ್ಡ್, ಬಾಣಂತಿಯರ ಸಾವು, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಸರ್ಕಾರದ ವಿರುದ್ಧ ಪ್ರಬಲವಾಗಿ ಹೋರಾಟ ಮಾಡಿದ್ದೇವೆ ಎಂದು ಹೇಳಿದರು. ಸುಮಾರು 10 ದಿನದ ಅಧಿವೇಶನ ಇತ್ತು. ಎಸ್.ಎಂ. ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಡಿನ ಸೇವೆಯನ್ನ ಮಾಡಿದ್ದಾರೆ. ಅದು 2 ದಿನ ಆದ್ಮೇಲೆ ಉಳಿದಿದ್ದು ನಮಗೆ 5 ದಿನ. ಸೊ ಈ 5 ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ನಮ್ಮ ಅಜೆಂಡಾ ಏನಿತ್ತು, ಪ್ರಮುಖವಾಗಿ ವಕ್ಫ್ ಬೋರ್ಡ್, 2ನೇದು ಬಾಣಂತಿಯರ ಸಾವು, ಇದು ನಮ್ಮ ಪ್ರಮುಖ ವಿಚಾರ. ಅದರ ಜೊತೆಗೆ ಅನುದಾನದ ತಾರತಮ್ಯ ಮತ್ತು ಉತ್ತರ ಕರ್ನಾಟಕದ ವಿಚಾರಗಳು, ಇಷ್ಟು ಕೂಡ ಈ ಬಾರಿ ಸಮರ್ಥವಾಗಿ ಒಂದು ವಿರೋಧ ಪಕ್ಷವಾಗಿ ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ನಾವು ವಿರೋಧ ಪಕ್ಷ ಕೆಳಮನೆಯಲ್ಲಿ ಮೇಲ್ಮನೆಯಲ್ಲಿ ಎರಡೂ ಕೂಡ ಸಮರ್ಥವಾಗಿ ಮಾಡಿದಿರಿ, ಒಟ್ಟಾಗಿ ಮಾಡಿದಿರಿ, ಒಗ್ಗಟ್ಟಾಗಿ ಮಾಡಿದಿರಿ. ಯಾವುದೇ ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳು ಬರದ ರೀತಿಯಾಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ನಮ್ಮ ಕಾರ್ಯವೈಖರಿಯನ್ನ ನಾವು ಮಾಡಿದ್ದೀನಿ. ನಮ್ಮೆಲ್ಲ ಶಾಸಕರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ, ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಪೊಲೀಸರ ನಡವಳಿಕೆ ಕುರಿತು ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಬಿಜೆಪಿ ಸದಸ್ಯ ಸಿಟಿ ರವಿ ಆಗ್ರಹಿಸಿದರು. ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಿಂದ ಈ ರೀತಿಯ ವರ್ತನೆಯನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಗೃಹ ಇಲಾಖೆ ಯಾರ ಹಿಡಿತದಲ್ಲಿದೆ ಎಂಬ ಅನುಮಾನ ಮೂಡುತ್ತಿದೆ. ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಉತ್ತರ ನೀಡಬೇಕು ಎಂದರು. ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದೀವಿ ಅಂತ ನನಗೆ ಹೇಳಬೇಕಾಗತ್ತೆ. FIR ಕಾಪಿ ಕೊಡ್ಬೇಕಾಗತ್ತೆ, ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ, ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನ ಮಾಡಬೇಕಾಗತ್ತೆ ಕಾನೂನಿನ ಪ್ರಕಾರ. ನನ್ನ ವಿಷಯದಲ್ಲಿ ಯಾವುದೂ ನಡೆಯಲಿಲ್ಲ. ಪ್ರಾಮಾಣಿಕವಾಗೂ ಇರಲಿಲ್ಲ ಸರ್ಕಾರ, ಪಾರದರ್ಶಕವಾಗಿಯೂ ಸರ್ಕಾರ ಇರಲಿಲ್ಲ. ಪರಿಷತ್ತಿನಲ್ಲಿ ಒಬ್ಬ ಮಹಿಳೆಗೆ ಅವಮಾನಕರವಾಗಿ ಮಾತನಾಡಿದ್ದಾರೆ. ಅವರ ಬೆನ್ನಿಗೆ ಹಲವಾರು ಶಾಸಕರು ನಿಂತಿದ್ದಾರೆ. ಬರೀ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ವಾಗ್ದಾಳಿ ನಡೆಸಿದರು. ಕಲಬುರಗಿಯಲ್ಲಿ ಮಾತನಾಡಿ, ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಕೂಡ ಘಟನೆ ಬಗ್ಗೆ ಪರಿಶೀಲನೆ ಮಾಡುತ್ತೇನೆ. ಒಂದು ವೇಳೆ ರವಿ ಹಾಗೆ ಹೇಳಿದ್ದರೆ ಕ್ರಮ ಕೈಗೊಳ್ಳುತ್ತೇವೆ ಎನ್ನಲಿಲ್ಲ. ಬದಲಿಗೆ ಬಿಜೆಪಿಯವರು ಬಳೆ ತೊಟ್ಟಿಲ್ಲ ಎಂದಿದ್ದಾರೆ. ಬಳೆ ತೊಟ್ಟವರಿಗೆ ಬಿಜೆಪಿಯವರು ಅವಮಾನ ಮಾಡಿದ್ದಾರಲ್ಲ, ಅದಕ್ಕೆ ವಿಜಯೇಂದ್ರ ಏನು ಹೇಳುತ್ತಾರೆ ಎಂದು ಪ್ರಶ್ನಿಸಿದರು. ಬಳೆ ತೊಟ್ಟವ್ರ ಮೇಲೆ ಹಿಂಗ್ ಮಾಡಿದಿರಲ್ಲ, ವಿಜಯೇಂದ್ರ ಅವರು ದಯವಿಟ್ಟು ಅವ್ರ ಮಾತು ಮೇಲೆ ಇಡ್ತಾ ಇರ್ಬೇಕು. ಪ್ರಶ್ನೆ ಇರೋದು ನೀವು ಬಳೆ ತೊಟ್ಟಿದ್ದಲ್ಲ, ಯಾರು ಬಳೆ ತೊಟ್ಟಿದಾರಲ್ಲ ಅವ್ರ ಮೇಲೆ ಇಂಥ ಅವಾಚ್ಯವಾಗಿ ಮಾತಾಡಿರೋದು
ಈ ನೀವು ಖಂಡಿಸ್ಬೇಕಾಗಿತ್ತು. ಆದ್ರೆ ಪಾಪ ಅವರು ಏನ್ ಮಾಡಕ್ಕಾಗ್ತದೆ, ಪೂಜೆ ಅಪ್ಪಾಜಿಯವ್ರ ಮೇಲೆ ಅಷ್ಟಿದೆ, ಅವ್ರೇನ್ ಮಾಡ್ತಾರೆ, ಅವ್ರೇನ್ ಸಮರ್ಥನೆ ಮಾಡ್ಕೋತಾರೆ. ಅವ್ರ ಮನೆಯಲ್ಲೇ ದೊಡ್ಡ ಹುಡುಕಿದ್ದಾಗ ಬೇರೆಯವ್ರಿಗೆ ಏನ್ ಬುದ್ಧಿವಾದ ಹೇಳ್ತಾರೆ. ಅದಕ್ಕೆ ಇವೆಲ್ಲ ನಾವು ಬಳೆ ತಟ್ಕೊಂಡಿಲ್ಲ, ನಾವು ಸೀರೆ ಹುಟ್ಟಿಲ್ಲ, ಏನ್ ಮಾತಾ ಇದು? ಬಿಜೆಪಿ ಪ್ರೆಸಿಡೆಂಟ್ ಆಗಿ ಅವ್ರು ಯಾರೇ ಇದ್ರು ವಿಜೇಂದ್ರ ಒಬ್ಬ ಒಳ್ಳೆ ನಾಯಕ ಅಂತ ನಾವು ಯಾವಾಗ ಹೇಳ್ಬೋದಾಗಿತ್ತು ಅಂದ್ರೆ, ಇಲ್ಲ ಅದು ನನ್ಗೆ ಗೊತ್ತಿಲ್ಲ ಪ್ರಕರಣ ಏನಿದೆ ಅಂತ ಮಾಧ್ಯಮದಲ್ಲಿ ಹಿಂಗ್ ಬಂದಿದೆ, ಅದೇನಿದೆ ನಾವು ಪರಿಶೀಲನೆ ಮಾಡ್ತೀವಿ, ಕಠಿಣವಾದಂತ ಹಿಂಗ್ ಹಾಗೇ ಇದ್ರೆ ನಾವು ಕಠಿಣವಾದ ಕ್ರಮ ತಗೊಂಡಿದ್ರೆ ಅವ್ರಪ್ಪ ಇವ್ರದ್ದು ಒಳ್ಳೆ ನಾಯಕತ್ವ ಇದೆ, ಒಂದು ಸಮಾನತೆ ಇದೆ, ಇದರಲ್ಲಿ ಸಂವಿಧಾನದ ಪರವಾಗಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರೆ ಹಾಗೆ ನಾವು ಬಳೆ ತಟ್ಕೊಂಡಿಲ್ಲ ಅಂದ್ರೆ ಏನರ್ಥ? ಏನ್ ಪ್ರಚೋದನೆ ಕೊಡ್ತಾ ಇದ್ದಾರಾ? 2018ರಿಂದ ಸ್ಥಗಿತಗೊಂಡಿದ್ದ ಗೋಲ್ಡನ್ ಚಾರಿಯೇಟ್ ಸುವರ್ಣ ರಥ ಐಷಾರಾಮಿ ರೈಲು ಸೇವೆಗೆ ಬೆಂಗಳೂರಿನ ಯಶವಂತಪುರ ರೈಲು ನಿಲ್ದಾಣದಿಂದ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, ಸುವರ್ಣ ರಥ ರೈಲು ದಕ್ಷಿಣ ಭಾರತದ ಶ್ರೀಮಂತ ಸಂಸ್ಕೃತಿ, ಪರಂಪರೆ ಹಾಗೂ ಐತಿಹಾಸಿಕ ಸ್ಥಳಗಳ ಅನಾವರಣಕ್ಕೆ ಮುಕುಟಪ್ರಾಯವೆನಿಸಿದೆ. 18 ಬೋಗಿಗಳ ಈ ರೈಲಿಗೆ ಕರ್ನಾಟಕವನ್ನು ಆಳಿದ ರಾಜವಂಶಸ್ಥರಾದ ಕದಂಬ, ಹೊಯ್ಸಳ, ವಿಜಯನಗರ, ಚಾಲುಕ್ಯರ ಹೆಸರನ್ನು ಇಡಲಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ 2 ದಿನಗಳ ಕಾಲ ಕುವೈತ್ ಪ್ರವಾಸ ಕೈಗೊಳ್ಳಲಿದ್ದು, 43 ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಗಲ್ಫ್ ರಾಷ್ಟ್ರಕ್ಕೆ ಮೊದಲ ಪ್ರವಾಸ ಮಾಡಲಿದ್ದಾರೆ. ಕುವೈತ್ ಪ್ರಧಾನಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಕೊಬ್ಬರಿಗೆ ಕನಿಷ್ಠ ಬೆಂಬಲ ಬೆಲೆ ಏರಿಕೆ ಸೇರಿದಂತೆ ರೈತರ ಕಲ್ಯಾಣ ಮತ್ತು ಜೀವನ ಸುಧಾರಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನ್ ವೈಷ್ಣವ್ ತಿಳಿಸಿದ್ದಾರೆ. कोपरा अपने देश में कर्नाटक में हाईएस्ट शेयर ऑफ प्रोडक्शन है 32%, तमिलनाडु में 25% और केरल में 25%, एपी में 7.7%. आज जो अप्रूवल हुआ है वो मिलिंग कोपरा जो ऑयल के लिए उपयोग में आता है वो 11,582 रुपीज पर क्विंटल और बॉल कोपरा 12,100 पर क्विंटल. इसका फाइनेंशियल इम्प्लीकेशन 855 करोड़ है और 2024 की कंपैरिजन में मिलिंग कोपरा का एमएसपी 422 रुपीज ज्यादा है और बॉल कोपरा का रुपीज 100 पर क्विंटल ज्यादा है. एज पर आवर प्रिंसिपल, प्रधानमंत्री श्री नरेंद्र मोदी जी ने अपने एमएसपी के हर फैसले में कॉस्ट से 50% ज्यादा एमएसपी को हमेशा रखा है. ये आपने पिछले 2-3 फैसलों में भी देखा है किस तरह से कॉस्ट प्लस 50% को एक बहुत ही सैक्रोसेंट तरीके से आज तक फॉलो अप किया गया है. कोपरा के प्रोक्योरमेंट के लिए नैफेड और एनसीसीएफ रहेंगी दोनों सेंट्रल नोडल एजेंसीज और इसके अलावा स्टेट गवर्नमेंट का इसमें बहुत बड़ा रोल रहेगा. तो स्टेट गवर्नमेंट्स के कोऑपरेशन के साथ, उनके सहयोग के साथ ये ಪ್ರೊಕ್ಯೂರ್ಮೆಂಟ್ ಹೋಗ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಓದ್ತಿರಲ್ವಾ?